ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಾಂಪ್ರದಾಯಿಕವಾಗಿ ಮನೆಯಲ್ಲೇ ತುಪ್ಪ ಕಾಯಿಸುವ ವಿಧಾನ ಹೇಳ್ಕೊಡ್ತಾ ಇದ್ದೀನಿ. ಯಾವ ರೀತಿ ಅಂತ ನೋಡೋಣ. ಇದು ತುಪ್ಪ ಕಾಯಿಸೋದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಬನ್ನಿ, ನಾನಿಲ್ಲಿ ಒಂದು ಸೇರಿನಷ್ಟು ಬೆಣ್ಣೆ ತಗೊಂಡಿದ್ದೀನಿ. ನೋಡಿ, ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ನೋಡ್ರಿ, ಇದು ಬೆಣ್ಣೆ ಕಾಯಿಸ್ಲಿಕ್ಕೆ ಒಂದು ದೊಡ್ಡ ಪಾತ್ರೆನಾದ್ರೂ ತಗೋಬೇಕು ನೀವು. ಅಗಲವಾದ ಪಾತ್ರೆ, ಚಿಕ್ಕ ಪಾತ್ರೆ ತಗೊಳಕ್ ಹೋಗ್ಬೇಡಿ. ಅಗಲವಾದ ಪಾತ್ರೆನೇ ತಗೋಬೇಕು. ನೋಡಿ ಸ್ನೇಹಿತರೆ, ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ನಾವು ಇದು ತುಪ್ಪನ ಕಾಯಿಸ್ಕೋಬೇಕಾಗುತ್ತೆ. ನೋಡ್ರಿ, ಬೆಣ್ಣೆಯಿಂದ ತುಪ್ಪ ತಯಾರಿಸುವುದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನೋಡ್ರಿ, ಇದು ಬೆಣ್ಣೆ ಕಾಯಿಸ್ಲಿಕ್ಕೆ ಒಂದು ½ ಆದ್ರೂ ಬೇಕು ಸ್ನೇಹಿತರೆ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಈ ರೀತಿ ಕಾಯಿಸ್ಕೋಬೇಕು ತುಪ್ಪನ. ಇದು ಬೆಣ್ಣೆ ಕಾಯಿಸಿದ ನಂತರ ನಾವು ಇದಕ್ಕೆ ಏನ್ ಹಾಕ್ಬೇಕು ನೋಡ್ರಿ. ಒಂದ್ ವಿಳೆದೆಲೆ, ಸ್ವಲ್ಪ ಸುಣ್ಣ ಸವರಿದೀನಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದ್ 5ರಿಂದ 6 ಒಣಮೆಣಸಿನಕಾಯಿ ಹಾಕೊಳ್ತಾ ಇದೀನಿ. ಈಗ ಹಾಕಂಗಿಲ್ಲ, ಲಾಸ್ಟಿಗೆ ಹಾಕ್ಬೇಕ್ರಿ. ತುಪ್ಪ ಕಾಯಿಸಿದ ನಂತರ ನಾವು ಹಾಕೋಬೇಕಾಗುತ್ತೆ ಇದನ್ನ. ನೋಡ್ರಿ, ಈ ರೀತಿ ಚೆನ್ನಾಗ್ ಕುದಿ ಬರ್ಬೇಕು. ಇದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಇದನ್ನ ತುಪ್ಪನ ಕಾಯಿಸ್ಕೋಬೇಕು. ನೋಡ್ರಿ, ಫಸ್ಟ್ ಸ್ಟೆಪ್ ಅಲ್ಲಿ ಈ ರೀತಿ ಕುದಿ ಬರ್ತಾ ಇದೆ ನೋಡ್ರಿ. ಅದ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಬುರುಬು ಟೈಪ್ ಅಲ್ಲಿ ಬರುತ್ತೆ ಕಣ್ರಿ. ಅದೆಲ್ಲ ಕರಗ್ದಂಗೆಲ್ಲ ಅದು ಒಂಥರ ನೀರಿನ ತರ ಆಗುತ್ತೆ ಕಣ್ರಿ. ಸ್ವಲ್ಪ ಸ್ವಲ್ಪನೇ ಚಮಚದಲ್ಲಿ ನಾವು ತಿರುಗಿಸ್ತಾ ಇರ್ಬೇಕು. ನೋಡ್ರಿ, ತುಪ್ಪ ಆಗ್ಲಿಕ್ಕೆ ಬರ್ತಾ ಇದೆ. ನಾನಿದು ಬೆಣ್ಣೆ ತಗೊಂಡಿರೋದು ಎಮ್ಮೆದು ಕಣ್ರಿ, ಪ್ಯೂರ್ ಎಮ್ಮೆ ಬೆಣ್ಣೆ. ನೋಡಿ, ಇದು ಕಾಯ್ತಾ ಕಾಯ್ತಾ ಸ್ವಲ್ಪ ನೀರಿನ ಅಂಶ ಬರ್ತಾ ಹೋಗುತ್ತೆ. ನೋಡ್ರಿ, ತುಪ್ಪ ಚೆನ್ನಾಗಿ ಕಾಯ್ತಾ ಇದೆ. ಹಾಗೆ ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋಗೆ ಒಂದ್ ಲೈಕ್ ಕೊಡಿ ಸ್ನೇಹಿತರೆ. ನೋಡಿ, ಇದು ಫುಲ್ ಕಂಪ್ಲೀಟ್ ಆಗಿ ಬೆಣ್ಣೆ ನೀರ್ ತರ ಆಗುತ್ತೆ. ನೋಡ್ರಿ, ಆಗ್ತಾ ಬಂದಿದೆ ನೋಡ್ರಿ. ಇದು ಎಮ್ಮೆ ಬೆಣ್ಣೆ ಆಗಿರೋದ್ರಿಂದ ಇದು ಸ್ವಲ್ಪ ಕಲರ್ ಎಲ್ಲೋ ಟೈಪ್ ಬರಲ್ಲ ಕಣ್ರಿ. ಹಸುವಿಂದಾದ್ರೆ ಎಲ್ಲೋ ಕಲರ್ ಬರುತ್ತೆ. ನೋಡ್ರಿ, ತುಪ್ಪ ಕಾಯಿಸುವಾಗ ಅರ್ಜೆಂಟ್ ಮಾಡ್ಕೊಳಕ್ ಹೋಗ್ಬೇಡಿ. ತುಂಬಾ ನಿಧಾನವಾಗಿ, ತುಂಬಾ ಪೇಶನ್ಸ್ ಇಂದ ನಾವು ತುಪ್ಪ ಕಾಯಿಸ್ಕೋಬೇಕಾಗುತ್ತೆ. ನೋಡ್ರಿ, ನೊರೆ ಬರ್ತಾ ಇದೆ ನೋಡ್ರಿ. ಇದು ನೊರೆ ಬಂದ್ರೆ ತುಪ್ಪ ಆದಂಗೆ ಕಣ್ರಿ. ಇದು ನೊರೆ ಹೋಗ್ಲಿಕ್ಕೆ ಒಂದು 10 ನಿಮಿಷ ಬೇಕು. ನೋಡ್ರಿ, ಎಲ್ಲ ಕರಗ್ಬಿಟ್ಟು ನೋಡ್ರಿ ಎಷ್ಟು ಚೆನ್ನಾಗಿ ನೀರ್ ತರ ಆಗಿದೆ. ಇದು ನೊರೆ ಎಲ್ಲ ಹೋಗುತ್ತೆ ಕಣ್ರಿ. ನೋಡ್ರಿ, ಸ್ವಲ್ಪ ನೀರ್ ಹಾಕ್ಬಿಟ್ಟು ನೋಡೋಣ. ನೋಡ್ರಿ, ನೀರ್ ಹಾಕಿದ ತಕ್ಷಣನೇ ಒಂಥರ ಸಿಡಿಯುತ್ತೆ. ನಾವು ಒಗ್ಗರಣೆ ಹಾಕುವಾಗ ಯಾವ ರೀತಿ ಎಣ್ಣೆ ಸಿಡಿಯುತ್ತೆ ಆ ರೀತಿ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿ ಹಾಕೋಣ. ಆಲ್ರೆಡಿ ನಾನು ಆಗ್ಲೇ ಹೇಳಿದ್ದೆ, ವಿಳೆದೆಲೆ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಅದನ್ನೆಲ್ಲ ಹಾಕೊಳ್ಳೋಣ. ನೋಡ್ರಿ, ಎಷ್ಟು ಚಟ್ ಸಿಡಿತಾ ಇದೆ ನೋಡ್ರಿ. ಇದು ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ನೀವು ಊಟದಲ್ಲಿ ಯೂಸ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ತುಪ್ಪದಲ್ಲೆಲ್ಲ ಕರ್ದಿರ್ತೀವಿ ಅಲ್ವಾ, ತುಂಬಾನೇ ಟೇಸ್ಟಿಯಾಗಿರುತ್ತೆ ಅದು. ನೋಡ್ರಿ, ಹಾಗೆ ವಿಳೆದೆಲೆ ಕೂಡ ಹಾಗೆ ತಿನ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ತುಪ್ಪ ನಾನು ಆಲ್ರೆಡಿ ಕೆಳಗಿಳಿಸಿದ್ದೆ ಕಣ್ರಿ. ನೋಡಿ, ಆರಿದೆ. ಇದನ್ನ ಒಂದು ಬಾಕ್ಸಿಗೆ, ಒಂದು ಚಿಕ್ಕ ಬಾಕ್ಸ್ ಅಲ್ಲಿ ನಾನು ಸೋಸ್ಕೊಳ್ತಾ ಇದ್ದೀನಿ. ನೋಡ್ರಿ, ಈ ರೀತಿ ಬಂದಿದೆ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ. ನನಗೆ ಅಮ್ಮ ಹೇಳ್ಕೊಟ್ಟಿದ್ದಾರೆ ಈ ರೀತಿ ತುಪ್ಪ ಕಾಯಿಸೋದು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.